ಇನ್ನು ಬೆಂಗಳೂರಿನ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಪ್ರತಿನಿತ್ಯ ಒಂದಲ್ಲ ಒಂದು ಬೆಲೆ ಏರಿಕೆಯ ಶಾಕನ್ನು ಸರ್ಕಾರ ಕೊಡ್ತಾನೆ ಇದೆ. ಈಗ ಮೆಟ್ರೋ ಆಯಿತು, ಹಾಲ್ ಆಯಿತು, ಪಾರ್ಕಿಂಗ್ ಆಯಿತು, ಈಗ ಕಸಕ್ಕೂ ಕೂಡ ಶುಲ್ಕ. ನಿಮ್ಮ ಮನೆಯ ಕಸವನ್ನು BBMP ಅವರು ತೆಗೆದುಕೊಂಡು ಹೋಗಬೇಕು ಅಂದರೆ ಶುಲ್ಕ ಕಟ್ಟಬೇಕು. ನೀವು ತಗೊಂಡೋಗೋರಿಗೆ 100-200 ಕೊಡ್ತಿರ್ತೀರ, ಅದ್ರ ಜೊತೆಗೆ BBMP ಅವ್ರಿಗೂ ಕೊಡಬೇಕು. ಘನತ್ಯಾಜ್ಯ ನಿರ್ವಹಣಾ ಸೇವಾ ಶುಲ್ಕ ನಿಗದಿ ಮಾಡಿದೆ BBMP. ಕಟ್ಟಡದ ಚದರಡಿ ಲೆಕ್ಕದಲ್ಲಿ ಘನತ್ಯಾಜ್ಯ ನಿರ್ವಹಣಾ ಸೇವಾ ಶುಲ್ಕ ನಿಗದಿಯಾಗಿದೆಯಂತೆ. ಆಸ್ತಿ ತೆರಿಗೆಯಲ್ಲೇ ಈ ಸೇವಾ ಶುಲ್ಕವನ್ನು ವಸೂಲಿ ಮಾಡ್ಕೋತಾರೆ. ಅದರ ಜೊತೆಗೆ ಇದನ್ನು ಕಟ್ಟಬೇಕು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಯಲ್ಲಿ. ವಸತಿಯೇತರ ವಾಣಿಜ್ಯ ಕಟ್ಟಡ ಮತ್ತು ಖಾಲಿ ನಿವೇಶನಕ್ಕೂ ಶುಲ್ಕ ಅನ್ವಯ. ನೀವು ಸುಮ್ಮನೆ ಮನೆ ಕಟ್ಟದೆ ಸೈಟ್ ಬಿಟ್ಟಿದ್ರೆ ಅದಕ್ಕೂ ಕಟ್ಟಬೇಕು ದುಡ್ಡು. ಇದೇ ತಿಂಗಳಿಂದ ಜಾರಿಗೆ ಬರುವಂತೆ ಘನತ್ಯಾಜ್ಯ ಸೇವಾ ಶುಲ್ಕ ಆದೇಶವನ್ನು ಮಾಡಿ ಒಟ್ಟಿನಲ್ಲಿ ಜನರ ಜೇಬಲ್ಲಿ ದುಡ್ಡಿರಬಾರ್ದು, ಕಿತ್ಕೊತಾ ಇರಬೇಕು ಸುಮ್ಮನೆ ಕೊಟ್ಟಂಗೆ ಮಾಡಿಬಿಟ್ಟು. 600 ಚದರ ಅಡಿವರೆಗಿನ ಕಟ್ಟಡ, 600 ಚದರ ಅಡಿ ಅಂದರೆ ಎಷ್ಟು ರೀ? 20-30 ಸೈಟು ಅಷ್ಟಿದ್ರೆ 10 ರೂಪಾಯಿ ಅಂತೆ. 600ರಿಂದ 1000 ಚದರ ಅಡಿ ಒಳಗಡೆ ಇದ್ದರೆ 50 ರೂಪಾಯಿ. 30 ಸೈಟ್ ಅಂದ್ಕೊಳ್ಳಿ. ಇನ್ನು 30-40 ಸೈಟ್ಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಆ ಥರ 2000 ಚದರ ಅಡಿ ತನಕ 100 ರೂಪಾಯಿ, 2ರಿಂದ 3000ಕ್ಕೆ 150 ರೂಪಾಯಿ. ಇವೆಲ್ಲ ಮಂತ್ಲಿ. 3000ದಿಂದ 4000ಕ್ಕೆ 200 ರೂಪಾಯಿ. 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ 400 ರೂಪಾಯಿ. ಅಂದರೆ ಇದು ವಸತಿ, ಅಂದರೆ ನೀವು ಮನೆ ಕಟ್ಟಿರೋ ಮನೆಗೆ ಇದು ಕಸ ತಗೊಂಡೋಗೋಕ್ಕೆ ಇಷ್ಟು ದುಡ್ಡು ಕಟ್ಟಬೇಕು. ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋತಾರೆ. ಏನಿಲ್ಲ, ಬಾಡಿಗೆಗಿದ್ದರೆ ಓನರ್ ನಿಮ್ಮ ಹತ್ರ ಇಸ್ಕೋತಾರೆ ಅಷ್ಟೇ, ಎಲ್ಲರೂ ಕಟ್ಟಲೇಬೇಕಿದು. ಇನ್ನು ವಸತಿಯೇತರ ಹೋಟೆಲ್ಲು, ಲಾಡ್ಜು ಇವೆಲ್ಲ ಇರುತ್ತಲ್ಲ, ಅಲ್ಲಿಗೆ 1000 ಚದರ ಅಡಿ ಇದ್ದರೆ 4000 ಕಟ್ಟಬೇಕಂತೆ. ಅದನ್ನು ಜನರ ಮೇಲೆ ಹಾಕ್ತಾರೆ. ಅವರು ಹೋಟೆಲ್ನವರು, ಲಾಡ್ಜವರು ಅವ್ರ ಕೈಯಿಂದ ಕಟ್ತಾರಾ? ಯಾರು ಬರ್ತಾರೆ ಹೋಟ್ಲಿಗೆ ಅವ್ರ ರೇಟ್ ಜಾಸ್ತಿ ಮಾಡ್ಕೋತಾರೆ ಅಷ್ಟೇ. ಒಟ್ಟಿನಲ್ಲಿ ಜನರಿಗೆ ಬರೆ, ಎಲ್ಲ ಥರದಲ್ಲೂ ಜನರಿಗೆ ಬರೆ. 1ರಿಂದ 2000 ಅಡಿ ಚದರ ಅಡಿ ಇದ್ದರೆ 12,000 ಕಟ್ಟಬೇಕಂತೆ. ಎಲ್ಲೂ ಹೋಗ್ಬೇಕು ಪಾಪ ಅವರು. 2ರಿಂದ 5,000 ರೂಪಾಯಿ, 5,000 ಚದರ ಅಡಿ ಇದ್ದರೆ 25,000 ಅಂತೆ. 5ರಿಂದ 10,000 ಚದರ ಅಡಿ ಇದ್ದರೆ 76,000 ಅಂತೆ. ಅದರಿಂದ 1,40,000, 3 ಲಕ್ಷ, 5.5 ಲಕ್ಷ, 20ರಿಂದ 50 ಲಕ್ಷ ಚದರ ಅಡಿ ಇದ್ದರೆ 26 ಲಕ್ಷ ರೂಪಾಯಿ ಕಟ್ಟಬೇಕಂತೆ. ಈಗಾಗಲೇ ಅವ್ರು ಕಟ್ತಿರ್ತಾರೆ. 5 ಸ್ಟಾರ್ ಹೋಟ್ಲ್ಗಳು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಇದು ಇನ್ನೊಂದು ಬರೆ ಹೇಳಿದ್ದಲ್ಲ.